ಎಲ್ಲರಿಗೂ ನಮಸ್ಕಾರ. ನಾನು ಬಂದಿದ್ದೀನಿ ಇವತ್ತು ಮಂಡ್ಯ ಹತ್ರ ಇರೋ VC ಫಾರ್ಮಲ್ಲಿರೋ ಬೆಲ್ಲದ ಪಾರ್ಕ್ಗೆ. ಯಾಕಂದರೆ ನನಗೆ ಇವತ್ತು ಹನಿ ನೀರಾವರಿ ಮಾಡಿಸೋದ್ರ ಬಗ್ಗೆ ಮಾಹಿತಿ ಕೊಡೋಕ್ಕೆ ರೈತರಿಗೆ ಒಂದಷ್ಟು ಜನಕ್ಕೆ ಬರೋಕ್ಕೆ ಹೇಳಿದರು. ಅದರಿಂದ ನಾನಿವತ್ತು ಬೆಲ್ಲದ ಪಾರ್ಕ್ ಅಂದರೆ ಚಾಗ್ರಿ ಪಾರ್ಕ್ಗೆ ವಿಸಿಟ್ ಮಾಡ್ತಿದ್ದೀನಿ. ಇವಾಗ ಬೇರೆ ಕ್ಲಾಸ್ ತಗೊಂಡಿದ್ದಾರೆ, ಬೇರೆ ಏನೋ ರೈತರಿಗೆ ಮಾಹಿತಿ ಕೊಡೋದು ಕ್ಲಾಸ್ ನಡೀತಿದೆ. ನೆಕ್ಸ್ಟ್ ನನ್ನ ಕ್ಲಾಸನ್ನು ಇನ್ನೂ 1 ಅವರ್ ಆಗ್ಬೋದು. ಅಲ್ಲಿ ತನಕ ನಾನು ವೀಡಿಯೋ ಮಾಡೋಣ ಅಂತ ಮಾಡ್ತಿದ್ದೀನಿ. ಆಲ್ರೆಡಿ ಲಾಸ್ಟ್ ಟೈಮ್ ಒಂದು 4-5 ಕ್ಲಾಸ್ ಕೊಟ್ಟಿದೆ. ಆದರೂ ಮತ್ತೆ ನನಗೆ ಇವಾಗ ಮಾತಾಡೋಕ್ಕೆ ಸ್ವಲ್ಪ ಸ್ಟೇಜ್ ಫಿಯರ್ ಇದೆ. ತುಂಬ ದೂರ ಇದೆ, ಒಳಗಡೆ ಒಂದು ರೌಂಡ್ ಹಾಕ್ಕೊಂಡು ಬರಬೇಕು. ಲಾಸ್ಟ್ ಟೈಮ್ ಯಾವಾಗಲೂ ಲಾಸ್ಟ್ ಇಯರ್ ಕೃಷಿ ಮೇಳ ಇರಬೇಕಾದ್ರೆ ಬಂದಿದ್ದೆ. ಇವಾಗ ಬರ್ತಾರೋದು ಸೆಕೆಂಡ್ ಟೈಮ್ ನಾನು. ನೋಡೋಣ ಯಾವ ಥರ ರೈತರಿಗೆ ಮಾಹಿತಿ ಕೊಡ್ತೀನಿ ಅಂಥೇಳಿ. ಇವಾಗ ಒಳಗಡೆ ಬಂದೆ, ಬೇರೆಯವ್ರ ಕ್ಲಾಸ್ ನಡೀತಿದೆ. ಇಲ್ಲಿ ನೋಡಿ, ನಾನು ಮಾಹಿತಿ ಕೊಡೋಕ್ಕೆ ಬಂದಿರೋ ಕ್ಲಾಸು ಇದ್ರ ಬಗ್ಗೆನೇ, ಹನಿ ನೀರಾವರಿ ಬಗ್ಗೆನೇ. ನೋಡಿ, ಇಲ್ಲಿ ಹನಿ ನೀರಾವರಿ ಮಾಡ್ತಿದ್ದಾರೆ ಟೊಮೊಟೊಗೆ. ಆಲ್ರೆಡಿ ಇಲ್ಲಿ ಜೋಳ ಎಲ್ಲ ಬೆಳೆದಿಟ್ಟಿದ್ದಾರೆ ನೋಡಿ. ಇವಾಗ ಇದು ಬೇಬಿ ಕಾರ್ನ, ಇವರೆಲ್ಲ ಇದನ್ನು ಫಿಲ್ಟ್ರ್ ಮಾಡ್ತಿದ್ದಾರೆ. ಇದನ್ನ ಅವರು ಎಲ್ಲನೂ ಎಳೆದ್ಬಿಟ್ಟು ನೀಟಾಗೆ ಪ್ಯಾಕ್ ಮಾಡಿ ಅದನ್ನು ಸೆಲ್ಲಿಂಗ್ ಮಾಡ್ತಾರೆ. ಅವರು kg 100 ರೂಪಾಯಿ ಇದೆಯಂತೆ. ಇದು ಹಂಗೆ ಕೊಟ್ಟರೆ ಬಂದು, ಇದು ಅಂದರೆ ಸಿಪ್ಪೆ ಸಮೇತ ಕೊಟ್ಟರೆ kg ಬಂದು 10-20 ರೂಪೀಸ್ ಇರುತ್ತೆ. ಇದೇನಾದರೂ ರಿಮೂವ್ ಮಾಡಿ ಅವರು ನೀಟಾಗಿ ಪ್ಯಾಕ್ ಮಾಡಿದ್ರೆ ಇದೇ kgಗೆ 100 ರೂಪೀಸ್ ಪರ್ kg ಆಗುತ್ತೆ. ಬೆಲ್ಲದ ಪಾರ್ಕ್ ಅದು ಬಂದು ಎಂಟ್ರೆನ್ಸ್. ಇದು ಬೆಲ್ಲ ತಯಾರಿಸೋದು ಇಲ್ಲೇ. ನಾವೆಲ್ಲ ಏನು ಮಾಡ್ತೀವಿ, ಆಲೆ ಮನೆಗೆ ಕಬ್ಬು ಹಾಕ್ತೀವಿ, ಅಲ್ಲಿ ಬೆಲ್ಲ ತಯಾರಾಗುತ್ತೆ. ಆ ಥರ ಇಲ್ಲಿ ಬಂದು ಇವರು ಮಾಡ್ರನ್ ಆಗಿ ಇಲ್ಲಿ ಬೆಳೆದಿರುವಂಥ ಕಬ್ಬುಗಳನ್ನೇ ಇಲ್ಲಿ ತಗೊಂಡು ಬೆಲ್ಲ ತಯಾರಿಸ್ತಾರೆ. ಅಂದರೆ ನೈಸರ್ಗಿಕವಾಗಿ, ಕೆಮಿಕಲ್ ಇಲ್ದೇ ತಯಾರಿಸ್ತಾರೆ. ನೋಡೋಣ ಬನ್ನಿ ಒಳಗಡೆ. ಯಾರಾದರೂ ಇದ್ದರೆ ಮಾತಾಡ್ಸೋಣ, ಯಾವ ಥರ ತಯಾರಿಸ್ತಾರೆ ಅಂತ ಕೇಳೋಣ ಬನ್ನಿ. ಇಲ್ಲೆಲ್ಲ ಬಂದು ವೆರೈಟೀಸ್ ಆಫ್ ಬೆಲ್ಲ ಇದೆ. ಪುಡಿ ಬೆಲ್ಲ, ಅಚ್ಚು ಬೆಲ್ಲ, ಸೊ ಇದೆಲ್ಲ ಲ್ಯಾಬ್ ಇದೆ. ಯಾರೂ ಇಲ್ಲ, ನೋಡೋಣ ಅಂತೇಳಿ ಈಚೆಗಡೆ ಒಬ್ಬರು ಇದ್ದರು, ಅವ್ರು ಕೇಳ್ಕೊಂಡು ಬಂದಿದ್ದೀನಿ. ನೋಡೋಣ ಒಳಗಡೆ ಯಾವ ಥರ ಇರುತ್ತೆ. ಸೊ ನನಗೆ ಭಯ ಆಗ್ತಿದೆ ಒಳಗಡೆ ಹೋಗಿ, ಯಾರು ಇಲ್ಲ ಅನ್ಕೋತೀನಿ. ಹಲೋ, ಯಾರೂ ಇಲ್ಲ ನೋಡಿ. ಇದು ಈ ಥರ ಇರುತ್ತೆ ಒಳಗಡೆ. ನಮ್ಮ ಕಡೆ ಎಲ್ಲ ಆಲೆ ಮನೆ ಯಾವ ಥರ ಇದೆ ಅದೇ ಥರ ಇಲ್ಲಿ ಸ್ವಲ್ಪ ಚೇಂಜ್ ಇದೆ. ಮಾಮೂಲಿ ಇದೆಲ್ಲ ಅಚ್ಚು ಮನೆಗಳು ನೋಡಿ. ಮಾಮೂಲಿ ನಾವು ಕೊಬ್ಬರಿಕೆ ಅಂತ ಹೇಳ್ತೀವಲ್ಲ, ಅದು ಇದು. ಬಟ್ ಯಾರೂ ಇಲ್ಲ ಇಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ, ಕೇಳೋಣ ಅಂದ್ಕೊಂಡೆ. ಯಾರೂ ಇಲ್ಲ. ನನಗೆ ಅಲ್ಲಿ ನಮ್ಮ ಊರಲ್ಲೆಲ್ಲ ಆಲೆ ಮನೆ ನೋಡಿರ್ತೀವಿ. ಒಬ್ಬಳೇ ಓಡಾಡೋಕ್ಕೆ ಭಯ ಆಗ್ತಿದೆ ನನಗೆ. ದೊಡ್ಡದಾಗಿದೆ ತುಂಬ. ಇಲ್ಲೇನೋ ಸ್ಟೆಪ್ಸ್ ಇದೆ ಈ ಕಡೆಯಿಂದ.
ಇಟ್ಟಿದ್ದಾರೆ. ಅಷ್ಟು ನಂಗೆ ಅರ್ಥ ಆಗ್ತಿಲ್ಲ ಏನಂತ. ಏನೋ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ, ಟೆಕ್ನಿಕಲಾಗಿ ಹೊಸ ಥರ. ಅದು ಆವಾಗಿಂದನೂ ಇದೆ, ಬಟ್ ಏನೋ ಸ್ಟಾಪ್ ಮಾಡಿದ್ದಾರೆ ಇದು. ಇದು ಎಲ್ಲ ಒಲೆಗಳು, ಒಲೆ ಎಲ್ಲ ಆ ಕಡೆಯಿಂದ ರಚ್ಚಿದೆ, ರಚ್ಚಿಂದ ಬರುತ್ತೆ ಒಲೆಗೆ. ಮಾಮೂಲಿ ಇದು ಕೊಪ್ಪರಿಕೆ ಅಂತ ಹೇಳ್ತಾರೆ, ದೊಡ್ಡದು 2 ಇದೆ. ಮತ್ತು ರಚ್ಚೆಲ್ಲ ವಾಪಸ್ ರಿಟರ್ನ್ ಮೇಲ್ಗಡೆ ಹಿಂಗೆ ಹೋಗುತ್ತೆ ಗೊತ್ತಿಲ್ಲ. ಮೇಲ್ಗಡೆ ಏನೋ ಒಂದು ಪೈಪ್ ಇದೆ. ಹೋಗೋಣ ವಾಪಸ್. ನನಗೆ ಇಲ್ಲೊಬ್ಬಳೇ ಇರೋಕ್ಕೆ ಭಯ ಆಗ್ತಿದೆ. ನೋಡಿ, ನೆಕ್ಸ್ಟ್ ಟೈಮ್ ಏನಾದರೂ ಬಂದರೆ ನೀಟಾಗಿ ಯಾರಾದರೂ ಇದ್ದರೆ ಎಕ್ಸ್ಪ್ಲೈನ್ ಮಾಡಿ ವಿಡಿಯೋ ಹಾಕ್ತೀನಿ. ಹೋಗೋಣ ಇವಾಗ. ಇಲ್ಲೇನೋ ಬಂದು ಲ್ಯಾಬ್ ಇದೆ. ಇದು ಬೆಲ್ಲ ಏನೋ ಟೆಸ್ಟ್ ಮಾಡೋ ಲ್ಯಾಬ್ ಇರಬೇಕು. ತುಂಬ ದೊಡ್ಡದಾಗಿದೆ. ನಂಗೆ ಅಷ್ಟು ಗೊತ್ತಾಗಿಲ್ಲ, ಸೊ ಒಬ್ಬಳೇ ಹೋಗಿದ್ದೆ. ಯಾರೂ ಇಲ್ಲ ಅಂತ ಅಂದ್ಕೋತೀನಿ ಒಳಗಡೆ. ಈ ಕಡೆ ರೈಟ್ ಸೈಡ್ ಯಾರೋ ಒಬ್ಬರು ಕೂತಿದ್ರು, ನಾನು ಮಾತಾಡ್ಸೋಕ್ಕೆ ಹೋಗಿಲ್ಲ. ಮೇ ಬಿ ಆಫೀಸರ್ ಇರಬೇಕು ಅವರು. ನಂಗೆ ಒಬ್ಳಿಗೆ ಒಳಗಡೆ ಹೋಗಿ ವಿಡಿಯೋ ಮಾಡೋಕ್ಕೆ ಇಷ್ಟ ಆಗಲಿಲ್ಲ. ಬಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೂ ಯಾರೂ ಇಲ್ಲ. ನಂಗೆ ಅಷ್ಟು ಹೋಗಿ ಗೊತ್ತಿಲ್ಲದಿರೋ ಕಾರಣ ಸುಮ್ಮನೆ ನೋಡ್ಕೊಂಡು ಬಂದಿದ್ದೀನಿ ಅಷ್ಟೇ. ನೆಕ್ಸ್ಟ್ ಟೈಮ್ ಆದರೂ ಈ ಕಡೆ ಬಂದರೆ ಖಂಡಿತವಾಗಿ ನಾನು ವಿಡಿಯೋ ಮಾಡ್ತೀನಿ ನೀಟಾಗಿ ನಿಮಗೆ. ಇದು ಬಂದು ನೋಡಿ, ಇಲ್ಲಿ ಕಾಣಿಸ್ತಿದೆ. ನಾನು ಇವಾಗ ಹನಿ ನೀರಾವರಿ ಮಾಡಿಸಿದ್ದಾರೆ ಒಬ್ಬರು. ಏನೋ ವೆಲ್ಗೆ ಅಂದರೆ ಬಾವಿಗೆ ಫಿಲ್ಟ್ರ್ ಫಿಕ್ಸ್ ಮಾಡಿ ಹನಿ ನೀರಾವರಿ ಮಾಡಿಸಿದ್ದಾರೆ. ಆ ಮೇಯ್ನ್ ಬಂದು ನನ್ನ ಕೆಲಸ ಬಂದು ಇದೆ. ನಾನು ಇವಾಗ ಬಂದಿರೋದು ಇದು ಎಕ್ಸ್ಪ್ಲೇನ್ ಮಾಡೋಕ್ಕೆ, ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ನಾನು ಬಂದಿರೋದು. ನೋಡಿ, ಇದೆಲ್ಲ ಬಂದು ನಾವೇ ಇನ್ಸ್ಟಾಲ್ ಮಾಡಿಕೊಟ್ಟಿರೋದು ಅನ್ಕೋತೀನಿ. ಜೈನ್ ಇರಿಗೇಷನ್ ಕಂಪ್ನಿದು. ಅದು ಬಂದು ವೆಲ್ಗೆ ಅಲ್ಲಿದೆ ಬಾವಿ. ನೋಡಿ, ಅಲ್ಲಿ ಹೋಗೋಕ್ಕೆ ಭಯ ನನಗೆ. ಇವಾಗ ನಾನು ಹೋಗಲ್ಲ. ಅಲ್ಲಿ ಬಾವಿ ಇದೆ, ಅಲ್ಲಿಂದ ಇಲ್ಲಿಗೆ ಫಿಲ್ಟ್ರ್ ಇಟ್ಟಿದ್ದೀವಿ ನೋಡಿ. ಸ್ಟೇಜ್ ಹಾಕಿ ಸ್ಯಾಂಡ್ ಫಿಲ್ಟ್ರ್ ಇಟ್ಟಿದ್ದೀವಿ, ಮತ್ತು ಒಂದು ಹೈಡ್ರೋಸೈಕ್ಲೋನು ಮತ್ತು ಸ್ಕ್ರೀನ್ ಫಿಲ್ಟ್ರು. ಆ ಬಾವಿ ಇರೋ ಕಡೆ ಬಂದು ಈ ಥರ 3 ಫಿಲ್ಟ್ರು ಕೂಡ ಇನ್ಸ್ಟಾಲ್ ಮಾಡಲೇಬೇಕು. ಯಾಕಂದರೆ ಬಾವಿ ನೀರು ಬಂದು ತುಂಬಾ ಬದಿಯೆಲ್ಲ ಇರುತ್ತೆ, ಅದೆಲ್ಲ ಅಲ್ಲಿ ಕ್ಲೀನ್ ಆಗುತ್ತೆ. ಮತ್ತು ಇಲ್ಲಿ ಬಂದು ಇದು ಹೈಡ್ರೋಸೈಕ್ಲೋನು, ಡಸ್ಟ್ ಏನಾದರೂ ಇತ್ತು ಅಂದರೆ ಇದರಲ್ಲಿ ಕ್ಲೀನ್ ಆಗುತ್ತೆ. ನೆಕ್ಸ್ಟ್ ಬಂದು ಇನ್ನು ಸ್ವಲ್ಪ ಎಲ್ಲ ಡಸ್ಟ್ ಕಮ್ಮಿ ಇರೋದು ಇದರಲ್ಲಿ ಫಿಲ್ಟ್ರ್ ಆಗುತ್ತೆ. ಇದೆಲ್ಲ ನೀಟಾಗಿ ಫಿಲ್ಟ್ರಾಗಿ ಬಂದು ಇದು ಆಟೋಮೇಷನ್ ಕೂಡ ಇದೆ ನೋಡಿ. ಇದೆಲ್ಲ ಆಟೋಮೇಷನ್ ಸಿಸ್ಟಮ್ ಇದೆ. ಆಟೋಮೇಷನ್ಗೆ ಸೋಲಾರ್ ಪವರ್ ಸಪ್ಲೈ ಇದೆ. ಇಲ್ಲಿಂದ ಇದು ಮಾಮೂಲಿ ಡ್ರಿಪ್ ಇರಿಗೇಷನ್ಗೆ ಪಾಸ್ ಆಗುತ್ತೆ ಈಗ ನೀರು. ಈ ಕಡೆ ಎಲ್ಲ ಬಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಶುಗರ್ ಕೇನ್ಸ್ ಇದೆ. ಅಂದರೆ ಕಬ್ಬು ಬೇರೆ ಬೇರೆ ತಳಿಗಳಿದೆ ಇಲ್ಲೆಲ್ಲ. ರೈತರೇನಾದರೂ ವಿ ಸಿ ಫಾರ್ಮ್ ಕಡೆ, ಈ ಕಡೆ ಮಂಡ್ಯ ರೈತರೇನಾದರೂ ವಿ ಸಿ ಫಾರ್ಮ್ ಕಡೆ ಬಂದಿದ್ದರೆ ಅವ್ರಿಗೆಲ್ಲ ಇಲ್ಲಿ ಪರಿಚಯ ಇರುತ್ತೆ ಇದೆಲ್ಲ. ಲೋಕಲ್ 18061 ಮತ್ತು 16062 ನಂಬರ್ ಇದೆ. ತುಂಬ ನಂಬರ್ ಇದೆ, ತುಂಬ ವೆರೈಟೀಸ್ ಹಾಕಿದ್ದಾರೆ. ಒಂದಷ್ಟು ಸ್ಯಾಂಪಲ್ಗೆ ಇಲ್ಲಿ ಲೈನಾಗೆ. ಆ ಒಳಗೆ ನಂಗೆ ಇಲ್ಲಿ ಸುತ್ತಾಡಿ ಸುಸ್ತಾಯ್ತಾಯ್ತು ನನಗೆ. ನನ್ನ ಕ್ಲಾಸ್ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಅದಕ್ಕೋಸ್ಕರ ನಾನು ಇಲ್ಲೆಲ್ಲ ಸುತ್ತಾಡಿಕೊಂಡು ವಿಡಿಯೋ ಮಾಡ್ತಿದ್ದೀನಿ. ತುಂಬ ಬೆಳೆ ಎಲ್ಲ ಬೆಳೆದಿದ್ದಾರೆ. ರಾಗಿ ಹಾಕಿದ್ದಾರೆ, ಕಬ್ಬು ಹಾಕಿದ್ದಾರೆ, ಮತ್ತು ಒಂದಷ್ಟು ಶೋ ಗಿಡಗಳನ್ನೂ ಹಾಕಿದ್ದಾರೆ. ಇವರೆಲ್ಲ ನಾನಿವಾಗ ಬನ್ನಿ ನೋಡೋಣ ನಮ್ಮ ಕ್ಲಾಸ್ ಕಡೆ ಏನು ಮಾಡ್ತಾವ್ರೆ. ಯಾರಾದರೂ ಕ್ಲಾಸ್ ತಗೊಳ್ಳಿ ಅಂತ ಹೇಳ್ತಾರೆ, ಏನು ನೋಡೋಣ ಬನ್ನಿ. ನಾವು ಅಲ್ಲಿಂದ ಬಂದು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ, ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ, ಅಂದರೆ ಮೈನ್ ಬಂದು ಟ್ರೈನಿಂಗ್ ಸೆಂಟರ್ ಇದು ರೈತರಿಗೆ. ಆ ರೈತರಿಗೆ ತರಬೇತಿ ಕೊಡುವಂಥ ಸೆಂಟರ್ ಇದು. ಇಲ್ಲಿ ನಾವು
ಆಲ್ರೆಡಿ ಅಲ್ಲಿಂದ ಒಂದು ಕ್ಲಾಸ್ ಮುಗಿಸ್ಕೊಂಡು ಇವಾಗ ಇಲ್ಲಿ ಟ್ರೈನಿಂಗ್ ಸ್ಟಾರ್ಟ್ ಮಾಡಬೇಕು. ಪ್ಲೇಸ್ ತುಂಬ ದೂರ ಇದೆ. ಇದು ಒಂದು ಟ್ರೈನಿಂಗ್ ಸೆಂಟರ್ಸ್ ಇದೆ, ಟ್ರೈನಿಂಗ್ ಕೊಡೋಕ್ಕೆ, ರೈತರಿಗೆ ಸ್ಟೇ ಮಾಡೋಕ್ಕೆ, ಮತ್ತು ಅಲ್ಲೇ ಅಡುಗೆ ಮಾಡಿಸಿ ಊಟ ಕೊಡೋಕ್ಕೆ, ಅಲ್ಲೇ ಅಷ್ಟೇ ಇರೋಕ್ಕೆ ರೈತರುಗಳು ಈ ಥರ ಎಲ್ಲ ಫೆಸಿಲಿಟಿ ಮಾಡಿದ್ದಾರೆ. ಬಟ್ ರೈತರು ಯಾರೂ ಬರ್ತಾಯಿಲ್ಲ ಜಾಸ್ತಿ ಟ್ರೈನಿಂಗ್ ತಗೊಳ್ಳೋಕ್ಕೆ. ಕೃಷಿ ಬಗ್ಗೆ ಮತ್ತು ಬೆಳೆಗಳ ಬಗ್ಗೆ, ಹನಿ ನೀರಾವರಿ ಬಗ್ಗೆ. ಇದು ಬಂದು ಮೇಯ್ನ್ ಟ್ರೈನಿಂಗ್ ಸೆಂಟರ್ ಇದು. ಒಳಗಡೆ ಇರಬೇಕು ನೋಡಿ. ಮೇನ್ ಇದು ಬಂದು ಟ್ರೈನಿಂಗ್ ಸೆಂಟರ್ ಇದೆ. ಇವಾಗ ನಾನು ಕ್ಲಾಸ್ ಕೊಡಬೇಕಾಗಿರೋದು ಇದೇ ಜಾಗ. ನಂಗೆ ಗೊತ್ತಿಲ್ಲ ಯಾವ ಥರ ಕ್ಲಾಸ್ ಮಾಡ್ತೀನಿ ಅಂತ, ನೋಡೋಣ, ಟ್ರೈ ಮಾಡ್ತೀನಿ. ನೋಡೋಣ, ಒಂದು ಲೆವೆಲಿಗೆ ಟ್ರೈ ಮಾಡ್ತೀನಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹನಿ ನೀರಾವರಿ ಬಗ್ಗೆ ರೈತರಿಗೆ. ಸ್ವಲ್ಪ ಭಯ ಇದೆ, ಆದರೂ ಹೇಳಬೇಕು. ಅಲ್ಲೆಲ್ಲ ಊಟದ ಹಾಲಿದೆ. ನಾವು ಆಲ್ರೆಡಿ ಹೋಗಿ ಊಟ ಮಾಡ್ಕೊಂಡು ಬಂದುಬಿಟ್ವಿ. ಊಟದ ಹಾಲು ಆ ಕಡೆ ಎಲ್ಲ ಊಟದಲ್ಲೇ ಯಾರೂ ಅಷ್ಟು ಉಪಯೋಗಿಸ್ಕೊತಾ ಇಲ್ಲ ತುಂಬ. ಇಲ್ಲೆಲ್ಲ ಸ್ಟೇ ಮಾಡೋಕ್ಕೆಲ್ಲ ಅನುಕೂಲ ಇದೆ ರೈತರಿಗೆ. ಮತ್ತು ಇಲ್ಲೇ ಅವ್ರಿಗೆ ತರಬೇತಿ ಕೊಟ್ಟು, ಮತ್ತು ಹನಿ ನೀರಾವರಿ ಆಗ್ಬೋದು, ಭೂಮಿ ಬಗ್ಗೆ ಆಗ್ಬೋದು, ಬೆಳೆಗಳ ಬಗ್ಗೆ ಇನ್ನೂ ರೈತರಿಗೆ ಅನುಕೂಲ ಆಗೋ ಥರ ಎಲ್ಲ ಟ್ರೈನಿಂಗ್ ಕೊಡ್ತಾರೆ. ಬಟ್ ರೈತರು ಅಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾಯಿಲ್ಲ, ಹೆಚ್ಚು ಟ್ರೈನಿಂಗ್ ತಗೊಳಕ್ಕೆ ಬರ್ತಾಯಿಲ್ಲ ಇವಾಗ ಯಾರೂ. ಅವ್ರ ಕೆಲಸ ಕಾರ್ಯ ಬಿಟ್ಟು ಯಾರೂ ಬರೋಕ್ಕೆ ರೆಡಿ ಇಲ್ಲ. ಸೊ ಎಲ್ಲರೂ ಬಂದು ತರಬೇತಿ ತಗೊಂಡು ಅನುಕೂಲ ಆಗಲಿ ಅಂತಲೇ ಈ ಥರ ಮಾಡಿದ್ದಾರೆ ಎಲ್ಲ. ಬಟ್ ಮೈಸೂರು ಮತ್ತು ಬೆಂಗಳೂರಲ್ಲೆಲ್ಲ ದಿನ ಟ್ರೈನಿಂಗ್ ನಡೀತಿರುತ್ತೆ. ಇಲ್ಲಿ ಮಂಡ್ಯದಲ್ಲಿ ಬಂದು ಅಷ್ಟೊಂದು ಎಲ್ಲ ಟ್ರೈನಿಂಗ್ಗೆ ರೈತರು ಬರ್ತಾಯಿಲ್ಲ ನೋಡಿ. ಈ ವಿಡಿಯೋ ಯಾರಿಗಾದರೂ ಸಿಕ್ಕಿದ್ರೆ ಈ ಥರ ಮಂಡ್ಯದಲ್ಲಿ VC ಫಾರ್ಮ್ ಅಡ್ರೆಸ್ ಎಲ್ಲ ನಾನು ಹಾಕ್ತೀನಿ ಬಯೋನಲ್ಲಿ. ನೀವು ಕಮೆಂಟ್ ಮಾಡಿ, ಬೇಕಿದ್ದರೆ ನಾನು ಕಾಂಟ್ಯಾಕ್ಟ್ ಮಾಡಿ ಹೇಳ್ತೀನಿ. ಈ ಥರ ಟ್ರೈನಿಂಗ್ ಇರುವಾಗ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ನಾನು.